ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮ್ಯಾಂಗೋ ಕಸ್ಟರ್ಡ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲು 1 ಲೀಟರ್ ಹಾಲನ್ನ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. 1-2-3 ಕುದಿ ಬರ್ಲಿ ಅಲ್ಲಿವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಇಲ್ಲ ಅಂದ್ರೆ ಕಸ್ಟರ್ಡ್ ಮಾಡಿದಾಗ ಹಸಿ ಹಸಿ ಹೊಡೆಯುತ್ತೆ ಹಾಲು. 5-6 ಟೀ ಸ್ಪೂನ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಲನ್ನ. 1 ಲೀಟರ್ ಹಾಲ್ಗೆ 5-6 ಟೀ ಸ್ಪೂನ್ ಸಕ್ಕರೆ ಸಾಕು. ಜಾಸ್ತಿ ಸ್ವೀಟ್ ಇಷ್ಟಪಡೋರು ಇನ್ನೊಂದ್ ಸ್ವಲ್ಪ ಸಕ್ಕರೆ ಹಾಕೋಬಹುದು. ಹಾಲು ಚೆನ್ನಾಗಿ ಕುದಿಬೇಕು. ಹಾಲು ಕುದಿಯೋ ಅಷ್ಟರಲ್ಲಿ ಒಂದು ಬೌಲ್ಗೆ ಅರ್ಧ ಕಪ್ ಕಾಯಿಸಿ ತಣ್ಣಗಾಗಿರೋ ಹಾಲು ತಗೊಂಡಿದ್ದೀನಿ. ಇದಕ್ಕೆ 3 ಟೀ ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. 1 ಗಂಟೆ ಇಲ್ದಿರೋ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ನ ಡೈರೆಕ್ಟ್ ಆಗಿ ಕುದಿಯೋ ಹಾಲ್ಗೆ ಹಾಕಿದ್ರೆ ಗಂಟು ಆಗ್ಬಿಡುತ್ತೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಹಾಕೋಬೇಡಿ. ಈ ರೀತಿ ಸಪರೇಟ್ ಆಗಿ ಹಾಲು ತಗೊಂಡು ಮಿಕ್ಸ್ ಮಾಡಿ ಆಮೇಲೆ ಹಾಕೊಳ್ಳಿ. ಹಾಲು ಚೆನ್ನಾಗಿ ಕುದ್ದಿದೆ. ಇವಾಗ ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕಸ್ಟರ್ಡ್ ಪೌಡರ್ ಹಾಕಿ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 10 ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಗ್ಯಾಸ್ನ ಕಡಿಮೆ ಉರಿಲಿ ಇಟ್ಕೊಂಡು ಮಿಕ್ಸ್ ಮಾಡೋದು ನಿಲ್ಸಿದ್ರೆ ಗಂಟು ಆಗ್ಬಿಡುತ್ತೆ. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಿ. ಮಿಕ್ಸ್ ಮಾಡೋದನ್ನ ನಿಲ್ಲಿಸಬೇಡಿ. ಮಿಕ್ಸ್ ಮಾಡ್ತಾ ಹಾಲು ಸ್ವಲ್ಪ ಗಟ್ಟಿ ಆಗುತ್ತೆ. 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. 10 ನಿಮಿಷ ಆದ್ಮೇಲೆ ಕಸ್ಟರ್ಡ್ನ ಟೇಸ್ಟ್ ಮಾಡಿ ನೋಡಿ ಹಸಿ ವಾಸನೆ ಇದೆಯಾ ಅಂತ. ಹಸಿ ವಾಸನೆ ಇಲ್ಲ ಅಂದ್ರೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನಾನಿವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಕಸ್ಟರ್ಡ್ ಪೂರ್ತಿಯಾಗಿ ತಣ್ಣಗಾಕೋದಕ್ಕೆ ಬಿಡ್ತಾ ಇದ್ದೀನಿ. ನಾನಿವಾಗ ಮಾವಿನ ಹಣ್ಣು ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ಪ್ಯೂರಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ 2 ಮಾವಿನ ಹಣ್ಣನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಾನು 2 ಮಾವಿನ ಹಣ್ಣು ತಗೊಂಡಿದ್ದೀನಿ. ಮಾವಿನ ಹಣ್ಣಿಗೆ ನೀರು ಹಾಕದೆ ಹಾಗೆ ರುಬ್ಕೊಳ್ತಾ ಇದ್ದೀನಿ. ನಾನು ಮ್ಯಾಂಗೋ ಪ್ಯೂರಿಗೆ ಸಕ್ಕರೆ ಹಾಕಿಲ್ಲ. ಕಸ್ಟರ್ಡ್ ಮತ್ತೆ ಐಸ್ ಕ್ರೀಮ್ ಎರಡೂ ಕೂಡ ಸ್ವೀಟ್ ಇರುತ್ತೆ ಅಂತ. ಮ್ಯಾಂಗೋ ಪ್ಯೂರಿ ರೆಡಿ ಆಗಿದೆ. ಕಸ್ಟರ್ಡ್ ಕೂಡ ತಣ್ಣಗಾಗಿದೆ. ಇವಾಗ ಒಂದು ಬೌಲ್ಗೆ ಸ್ವಲ್ಪ ಕಸ್ಟರ್ಡ್ ಹಾಕೊಳ್ತಾ ಇದ್ದೀನಿ. ಕಸ್ಟರ್ಡ್ ಮೇಲ್ಗಡೆ ಮ್ಯಾಂಗೋ ಪ್ಯೂರಿ ಹಾಕ್ತಾ ಇದ್ದೀನಿ. ಇದೇ ಕಸ್ಟರ್ಡ್ಗೆ ಆಪಲ್, ದಾಳಿಂಬೆ, ಬಾಳೆಹಣ್ಣು, ಡ್ರೈ ಫ್ರೂಟ್ಸ್ ಹಾಕೊಂಡು ತಿಂದ್ರೆ ಅದು ಫ್ರೂಟ್ಸ್ ಕಸ್ಟರ್ಡ್ ಆಗುತ್ತೆ. ಮ್ಯಾಂಗೋ ಪ್ಯೂರಿನ ನೀಟಾಗಿ ಸ್ಪೂನ್ ಅಲ್ಲಿ ಲೇಯರ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಿಲ್ಲ, ನಾನು ಲೇಯರ್ ಮಾಡ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಬಾದಾಮಿ, ಗೋಡಂಬಿ, ಪಿಸ್ತಾನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಮಾವಿನ ಹಣ್ಣನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನ ಒಂದು ಸುಮಾರು 2 ಅವರ್ ಫ್ರೀಜರ್ ಅಲ್ಲಿ ಇಡ್ತಾ ಇದ್ದೀನಿ. 2 ಅವರ್ ಫ್ರಿಜ್ ಅಲ್ಲಿ ಇಟ್ಟು ತೆಗೆದ್ಮೇಲೆ ಚೆನ್ನಾಗಿ ಸೆಟ್ ಆಗಿದೆ ಕಸ್ಟರ್ಡ್, ಮ್ಯಾಂಗೋ ಪ್ಯೂರಿ ಎಲ್ಲ. ಇದ್ರ ಮೇಲ್ಗಡೆ 1-2 ಸ್ಕೂಪ್ ಐಸ್ ಕ್ರೀಮ್ ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಮ್ಯಾಂಗೋ ಕಸ್ಟರ್ಡ್ ಸರ್ವ್ ಮಾಡಲು ರೆಡಿ ಆಗಿದೆ.